ಹಲೋ ಹಾಯ್ ಎವರಿವನ್. ಸೊ ಅರ್ಥಮೆಟಿಕ್ ಪ್ರೋಗ್ರೆಷನ್ಸನ್ನು ಮುಂದುವರಿಸ್ತಾ ಇದ್ದೀನಿ. ಕಳೆದ ವಿಡಿಯೋದಲ್ಲಿ 9ನೇ ಪ್ರಶ್ನೆ ಮತ್ತು 10ನೇ ಪ್ರಶ್ನೆಯನ್ನು ಬಿಡಿಸಿದ್ದೆ. ಸೊ ಅದರಲ್ಲಿ ಕೆಲವೊಂದು ಡೌಟ್ ಇದೆ ಅಂತ ಹೇಳಿ ಒಂದು ಮೆಸೇಜ್ ಇನ್ಫಾರ್ಮೇಷನ್ ಇತ್ತು. ಹಾಗಾಗಿ ಅದೇ ಲೆಕ್ಕನ ಮತ್ತೆ ಮುಂದುವರಿಸಿ ಅದರ ಒಂದು ಡೌಟನ್ನು ಕ್ಲಿಯರ್ ಮಾಡ್ತಾ ಇದ್ದೀನಿ. 301 ಸಮಾಂತರ ಶ್ರೇಣಿಯ 5, 11, 17, 23 ಪಟ್ಟಿಯ ಪದನ ಅಥವಾ ಪರೀಕ್ಷೆ ಮಾಡಿ ಅಂತ ಕೇಳಿದರು. ಚೆಕ್ ವೆದರ್ 301 ಇಸ್ ದಿ nth ಟರ್ಮ್ ಆಫ್ ದ ಲೀಸ್ಟ್ ನಂಬರ್ 5, 11, 17, 23 ಅಂತ ಇತ್ತು. ಸೊ ಇಲ್ಲಿ ಗಮನಿಸಬೇಕು ಏನಪ್ಪ ಅಂದರೆ 5, 11, 17, 23, 20 ಹಂಗೆ ಮುಂದುವರಿಸ್ತಾ ಹೋದರೆ 29, 35, ಹಾಗೆ ಮುಂದುವರಿಸಿ 41 ಬರುತ್ತೆ, ಹಾಗೆ ಮುಂದುವರಿಸಿ 47 ಬರುತ್ತೆ, ಹಾಗೆ ಮುಂದುವರಿಸಿದರೆ 53 ಬರುತ್ತೆ, ಮತ್ತು 59 ಬರುತ್ತೆ, ಅನಂತರ 65, 71, 77 ಹೀಗೆ ಮುಂದುವರಿತಾ ಹೋಗುತ್ತೆ. ಈ ಒಂದು ಪದದ ಶ್ರೇಣಿ ಈ ರೀತಿ ಮುಂದುವರಿತಾ ಹೋಗುತ್ತೆ. ಕೊನೆಯಲ್ಲಿ 50ನೇ ಪದ ಇದೆಯಲ್ಲ, ಅದು ನಮಗೆ 299 ಆಗುತ್ತೆ. ಕೊನೆಯಲ್ಲಿ ಬರ್ತಿದ್ದೀನಿ ನಾನು, 299 ಬರುತ್ತೆ. ನೆಕ್ಸ್ಟ್ ಹಾಗೆ ಮುಂದುವರಿಸಿದರೆ 305 ಬರುತ್ತೆ. ಹೀಗೆ ಮುಂದುವರಿತಾ ಹೋಗಲಿ. ಇದರ ಮಧ್ಯ ಪದ ಅವನು ಕೇಳಿದ್ದಾನೆ ನೋಡಿ, ನಮಗೆ ಎಷ್ಟು ಕೇಳಿದ್ದಾನೆ? 301 ಈ ಒಂದು ಗುಂಪಿನಲ್ಲಿ ಬರುತ್ತಾ ಅಂತ. 299 ಬರುತ್ತೆ ಮತ್ತು 305 ಬರುತ್ತೆ. ಕ್ಲಿಯರಾ? 299 ಮತ್ತು 305 ಬರೋದ್ರಿಂದ ನಮಗೆ ಈ 301 ಈ ಗುಂಪಲ್ಲಿ ಬರಲ್ಲ. ಅದಕ್ಕೆ ಇದನ್ನು ನಾವು ಪೂರ್ಣ ಪದ ಅಲ್ಲ ಅಂತ ಹೇಳಿದ್ವಿ. ನಾಟ್ ಇಂಟೀಜರ್ಸ್ ಅಂತ ಹೇಳಿದ್ದು ಇದೇ ಉದ್ದೇಶಕ್ಕೆ. ಪ್ರಶ್ನೆ ಅರ್ಥ ಆಯ್ತಾ? ಈಗ 50ನೇ ಪದ ಇದೆಯಲ್ಲ, 50ನೇ ಪದ ಹೆಂಗೆ ಬಂತು 299 ಅಂತ ಒಂದು ಚಿಕ್ಕದಾಗಿ ಹೇಳ್ತೀನಿ. 50 ಅಂತ ಇಟ್ಕೊಳ್ಳೋಣ. ಆಗ ಇದಕ್ಕೆ A + 49 D ಅಂತ ಬರಿತೀವಿ. ಸೊ ಆಗ ಮೊದಲನೇ ಪದ ನಮಗೆ 5 ಇತ್ತು, ಪ್ಲಸ್ 49 ಇಂಟು ವ್ಯತ್ಯಾಸ ನಮಗೆ 6 ಇತ್ತು. 6ನ್ನು 49ನ್ನು ಮಲ್ಟಿಪಲ್ ಮಾಡಿಕೊಂಡ್ರೆ 294 ಆಗುತ್ತೆ. ಪ್ಲಸ್ 5ನ್ನು ಕೂಡಿದರೆ 299 ಆಗುತ್ತೆ. ಅರ್ಥ ಆಯ್ತಾ? 51ನೇ ಪದ ತೆಗೆದುಕೊಳ್ಳಿ. 51ನೇ ಪದ ಅಂದಾಗ A + 50D ಆಗುತ್ತೆ. A ಬೆಲೆ 5 ಇದೆ, ಪ್ಲಸ್ 50 ಇಂಟು 6 ಆಗುತ್ತೆ. ಕ್ಲಿಯರಾ? 6 ಇಲ್ಲ 30, 300 ಆಗುತ್ತೆ. ಪ್ಲಸ್ 5 ಕೂಡಿ 305 ಆಗುತ್ತೆ. ನೋಡಿ, ಇವೆರಡರ ಮಧ್ಯೆ ಇರೋ ಪದ ಅದು 301 ಕೊಟ್ಟಿದ್ದ. ಹಾಗಾಗಿ ಅದು ಆ ಶ್ರೇಣಿಯಲ್ಲಿ ಪದ 301 ಬರುವುದಿಲ್ಲ. ಅಂದರೆ ನಾಟ್ ಇಂಟೀಜರ್ಸ್, ಪೂರ್ಣ ಪದ ಅಲ್ಲ ಅಂತ ಬರೆದ್ವಿ ನಾವು. ಪೂರ್ಣ ಪದ ಅಲ್ಲ ಅಂದರೆ ಪದವಲ್ಲ. ಆ ರೀತಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಓಕೆನಾ? ಇದೇ ರೀತಿಯೇ ಇನ್ನೊಂದು ಪದ ಹೇಳಿದ್ದೆ ನಾನು, ಅದು 150ರದು -150. ಇಲ್ಲೂ ಕೂಡ ಅಷ್ಟೇ. ನಮಗೆ ಇಲ್ಲೂ ನಾವು ಇದನ್ನು ತಗೊಂಡ್ರೆ 54ನೇ ಪದ ತಗೊಳ್ಳಿ. ಇದರಲ್ಲಿ 54 ಪದ ತಗೊಳ್ಳೋಣ. A 54 ಅಂತ ತಗೊಂಡ್ರೆ ಸರಿನಾ? A + 53D ಆಗುತ್ತೆ. ಇದು A ಎಷ್ಟಿತ್ತು ನಮಗೆ? 11 ಇತ್ತು, ಪ್ಲಸ್ಸು 53 ಇಂಟು -3D. ಇದು ನಮಗೆ D = -3 ಇತ್ತು. ನೋಡ್ಕೊಳ್ಳಿ ಅದನ್ನು. ಕ್ಲಿಯರಾ? 3ರಿಂದ 3 3 9, 3 5 15, -159 11 ಆಗಿತ್ತು. ಸೊ 159ರಲ್ಲಿ 11ನ್ನು ಲೆಸ್ ಮಾಡಿ -148 ಆಯಿತು. ಅರ್ಥ ಆಗ್ತಿದೆಯಾ? -148 ಆಗುತ್ತೆ. ಗಮನಿಸಿ. ಕ್ಲಿಯರ್ ಆಯಿತಾ? ನೆಕ್ಸ್ಟು ಹಾಗೆ 55ನೇ ಪದ ತಗೊಳ್ಳಿ. 55ನೇ ಪದಕ್ಕೆ ಏನು ಹೇಳುತ್ತೆ? A + 54D ಅಂತ ಹೇಳುತ್ತೆ. ಸೊ A ಎಷ್ಟಿದೆ? 11 ಇದೆ, ಪ್ಲಸ್
54 ಇಂಟು -3 ತಗೊಳ್ಳಿ, 11 ಪ್ಲಸ್ 3 4 12 ಕೇಳಿದಷ್ಟು 1 3 5 15 1 16 162. ಇದು -162 ಆಗುತ್ತೆ. -162ರಲ್ಲಿ 11 ಕಳೀರಿ, -151 ಆಗುತ್ತೆ. ನಮಗೆ ಕೊಟ್ಟಿರೋದು ಅವನು ಈ ಪದನ ಮುಂದುವರ್ಸಿದೆ. ಯಾವುದು 11 8 5 2 ಮುಂದುವರಿಸ್ತಾ ಬನ್ನಿ. -1 -4 -7 ಹೌದಾ, -10 ಈ ರೀತಿ ಮುಂದುವರಿತಾ ಹೋಗುತ್ತೆ. ಮುಂದುವರೆದಾಗ ಇದು ಮುಂದಿನ ಭಾಗನ ಕಂಟಿನ್ಯೂ ಮಾಡ್ಕೊಳ್ಳಿ. ಅಲ್ಲಿ -148 ಆಮೇಲೆ -151 ಹಿಂಗೆ ಬರುತ್ತೆ. ಅದರ ಮಧ್ಯ ಇದೆ ನೋಡಿ, ಇಲ್ಲಿ ಅದರಲ್ಲಿ ಮಧ್ಯ ಕೊಟ್ಟಿರೋದವನು -150 ಅಂತ ಕೊಟ್ಟಿದ್ದಾನೆ. ಇದೆರಡು ಪೂರ್ಣವಾಗಿ ಭಾಗವಾಗ್ತವೆ, ಪೂರ್ಣ ಸಂಖ್ಯೆ ಆಗ್ತದೆ. ಆದರೆ -150 ಈ ಶ್ರೇಣಿ ಪದದಲ್ಲಿ ಪೂರ್ಣ ಸಂಖ್ಯೆ ಆಗಲ್ಲ. ಅದಕ್ಕೆ ಅದನ್ನು ನಾಟ್ ಇಂಟೀಜರ್ಸ್ ಅಂತ ಬರೆದಿದ್ವಿ, ಅಥವಾ ಪೂರ್ಣ ಪದ ಅಲ್ಲ ಅಂತ ಬರೆದಿದ್ವಿ. ಅರ್ಥ ಆಗ್ತಿದೆಯಾ? ಸೊ ಈ ರೀತಿ ಆ ಲೆಕ್ಕನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು ಇದಲ್ದಲೆ ಇನ್ನೊಂದು ಪದನ ಬರಿತೀನಿ. ನೆಕ್ಸ್ಟ್ ಪಾಯಿಂಟಲ್ಲಿ ಹೋಗ್ತಿದ್ದೀನಿ, ಗಮನಿಸಿ. 5.1 ಅಭ್ಯಾಸದಲ್ಲಿ ನಿಮಗೆ ಕೆಲವು ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಅದರಲ್ಲಿ ಇದರಿಂದ ಮುಂದುವರೆದ ಭಾಗನ ಒಂಚೂರು ಕಂಟಿನ್ಯೂ ಮಾಡ್ತೀನಿ. ಅವನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಗಿವನ್ ದ ಟೇಬಲ್ ಅಂತ ಇದೆ. 5.1 ಅಭ್ಯಾಸ ಸ್ಟೇಟ್ ಸಿಲೆಬಸ್ನಲ್ಲಿದೆ, ಹೌದಾ. ಎ ಬೆಲೆನ ಅವನೇ ಕೊಟ್ಟಿದ್ದಾನೆ. ಎಷ್ಟು ಕೊಟ್ಟಿದ್ದಾನೆ ನೋಡಿ, 7 ಕೊಟ್ಟಿದ್ದಾನೆ, ಹೌದಾ. ಡಿ ಬೆಲೆನ 3 ಕೊಟ್ಟಿದ್ದಾರೆ. ಎನ್ ಬೆಲೆನ 8 ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಎನ್ ಗೊತ್ತಿಲ್ಲ, ಅಥವಾ ಎನ್ ಅಥವಾ TN ಗೊತ್ತಿಲ್ಲ. ಓಕೆನಾ? ಇದು ಅಭ್ಯಾಸದ ಲೆಕ್ಕ ನಿಮ್ಮದು 5.1 ಎಕ್ಸಸೈಸು. ಎಕ್ಸಸೈಸು 5.1 ಕೊಟ್ಟಿದ್ದೇನೆ, ಅದನ್ನು ಮುಂದುವರಿಸ್ತಿದ್ದೇನೆ. ಒಂದೆರಡು ಲೆಕ್ಕನ ಇದರಲ್ಲಿ ಮುಂದುವರಿಸ್ಬಿಡ್ತೇನೆ, ಹೌದಾ. ಒಂಚೂರು ಗಮನ ಕೊಡಿ. ಸೊ ಫಾರ್ಮುಲಾ ಯೂಸ್ ಮಾಡಿ. AN = A + n - 1 ಇಂಟು ಡಿ ಯೂಸ್ ಮಾಡಿದ್ದೀನಾ? ಸೊ AN ಹಾಗೆ ಬರ್ಕೊಳ್ಳಿ, ಸರಿನಾ. ಎ ಬರೀರಿ 7 + n ಬರೀರಿ 8 - 1, ಡಿ ಬರೀರಿ 3. ಓಕೆನಾ? ಈಗ ನೋಡ್ಕೊಳ್ಳಿ, 7 + 8ಗೆ 1 ಕಳೀರಿ, 7 3 ಇದೆ. ಓಕೆ, ಅರ್ಥ ಆಗಲಿಲ್ಲ? 7 3 ಎಷ್ಟಾಯಿತು? 21 + 7 ಕೂಡ್ಕೊಳ್ಳಿ. 21ಕ್ಕೆ 7 ಕೂಡಿದ್ರೆ 28 ಆಯಿತು. ಅರ್ಥ ಆಯ್ತಾ? ನೆಕ್ಸ್ಟ್ ಇದು 1ನೇ ಪ್ರಶ್ನೆ 5.1ನಲ್ಲಿ. ಎರಡನೇ ಪ್ರಶ್ನೆ ಕೊಟ್ಟಿದ್ದಾನೆ, ಗಮನಿಸಿ. ಇಲ್ಲೇ ಬರ್ಕೋತಿದ್ದೀನಿ. ಎರಡನೇ ಪ್ರಶ್ನೆನ ಗಮನಿಸಿ. ಕ್ವಶನ್ ನಂಬರ್ 2, A -18 ಕೊಟ್ಟಿದ್ದಾನೆ. A -18 8. ಡಿ 2 ಕೊಟ್ಟಿದ್ದಾರೆ. ಡಿ 2 ಇದೆ. ಎನ್ನು 10 ಇದೆ ನೋಡಿ. ನೆಕ್ಸ್ಟು ಎನ್ನು 0 ಕೊಟ್ಟಿದ್ದಾರೆ. ಡಿ ಗೊತ್ತಿಲ್ಲ, ಇಲ್ಲಿ ಪ್ರಶ್ನೆ ಮಾರ್ಕ್, ಇಲ್ಲಿ ಡಿ ಗೊತ್ತಿಲ್ಲ. ಓಕೆ ಸಾರಿ ಫಾರ್. ಸೊ AN ಫಾರ್ಮುಲಾ ಯೂಸ್ ಮಾಡ್ಕೊಳ್ಳಿ. AN = A + n - 1 ಇಂಟು ಡಿ ಬರ್ಕೊತಿದ್ದೀನಿ. AN ಎಷ್ಟಿದೆ ನೋಡಿ, 0 ಇದೆ. ಇಲ್ಲಿ A -18 ಇದೆ, ಪ್ಲಸ್ ಎನ್ ಗೊತ್ತಿಲ್ಲ ಅಂತ, ಎನ್ ಗೊತ್ತಿದೆ 10 - 1. ಇಲ್ಲಿ ನಮಗೆ ಡಿ ಕ್ವಶನ್ ಮಾರ್ಕ್ ಇದೆ. ಈಗ 18 ಕಡೆ ತಗೊಂಬನ್ನಿ, ಆಗ 0 + 18 ಆಗುತ್ತೆ. = 10 1 ಕಳೀರಿ, 9D ಆಗುತ್ತೆ. ಗಮನಿಸಿದ್ರಾ? ಅರ್ಥ ಆಯ್ತಾ? 9D. ಓಕೆ, 0ಗೆ 18 ಕೂಡಿದ್ರೆ 18/9 = D ಆಯಿತು. 9ರಿಂದ ಹೊಡೀರಿ, 9 1 9 2 ಡಿ ಬೆಲೆ ಎಷ್ಟು ಬಂತು? 2. ಓಕೆನಾ? ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ತಗೊಳ್ಳೋಣ. ಇದರಲ್ಲಿ ಅಭ್ಯಾಸದಲ್ಲಿ 3ನೇ ಪ್ರಶ್ನೆ ತಗೊಳ್ತಾ ಇದ್ದೀನಿ. ಇಲ್ಲಿ ಎ ಗೊತ್ತಿಲ್ಲ, ಕ್ವಶನ್ ಮಾರ್ಕ್ ಇದೆ. ಡಿ ಗೊತ್ತಿದೆ ನಮಗೆ, ಇದರಲ್ಲಿ -3, ಸರಿನಾ. ಎನ್ ಗೊತ್ತಿದೆ ನಮಗೆ 13. ಕ್ಲಿಯರ್ ಆಯಿತಾ? ಎನ್ 13 ಸಾರಿ 18, ಎನ್ 18 ಇದೆ, ಹೌದಾ. ಎನ್ನು
-5 ಇದೆ. ಓಕೆನಾ? ಈಗ ಫಾರ್ಮುಲಾ ಬರ್ಕೋತೀನಿ. AN = A + n-1 ಇಂಟು ಡಿ ಬರ್ತಿದ್ದೀನಿ, ನೋಡ್ಕೊಳ್ಳಿ. ಸೊ AN -5 ಇದೆ ಈಕ್ವಲ್ಸ್ A ಗೊತ್ತಿಲ್ಲ, ಹಾಗೆ ಬರ್ಕೊಳ್ಳಿ. N ಗೊತ್ತಿದೆ ನಿಮಗೆ, 18 - 1, ಡಿ -3. ಸೊ ಅಲ್ಲಿಗೆ 18 1 ಕಳೀರಿ, 17 ಇಂಟು -3 ಪ್ಲಸ್ A ಈಕ್ವಲ್ಸ್ -5. -5 ಹೌದಾ ಈಸ್ ಈಕ್ವಲ್ ಟು A ಪ್ಲಸ್ 17 3 51 -51 ಆಗುತ್ತೆ. ಈ ಕಡೆ ತೊಗೊಂಬನ್ನಿ. -5 ಪ್ಲಸ್ 51 ಈಸ್ ಈಕ್ವಲ್ ಟು A ಆಗುತ್ತೆ. 51ರಲ್ಲಿ 5 ಕಳೀರಿ, 1 ಹೋದರೆ 50, 4 ಹೋದರೆ 40. ಎಷ್ಟಾಯಿತು? 8, ಸಾರಿ 46. A = 46 ಆಯಿತು. ಕಳೀರಿ, 50ರಲ್ಲಿ 1 ಕಳೀರಿ, 51ರಲ್ಲಿ 1 ಕಳೀರಿ, 50 ಆಗುತ್ತೆ. 4 ಕಳೀರಿ, 46 ಆಯಿತು. 46 4 50 + 1 51. ಓಕೆನಾ? ಇಷ್ಟೇ. ಓಕೆ.